ಕುರಿ ದೊಡ್ಡಿ ಮೇಲೆ ಡೆಡ್ಲಿ ನಾಯಿಗಳು ಅಟ್ಯಾಕ್. ಸುಮಾರು 30 ಕುರಿಗಳು ಸಾವು, ರೈತ ಕಂಗಾಲು. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಸಿಂಗನಹಳ್ಳಿ ಗ್ರಾಮದಲ್ಲಿ ಕುರಿಗಳ ದೊಡ್ಡಿ ಮೇಲೆ ನಾಯಿಗಳ ಹಿಂಡು ಏಕಾಏಕಿ ಅಟ್ಯಾಕ್ ಮಾಡಿದ್ದು ಸುಮಾರು 30ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ. ಭೀಕರ ದಾಳಿಯಿಂದಾಗಿ 30 ಕುರಿಗಳು ಸಾವನ್ನಪ್ಪಿದ್ರೆ 10ಕ್ಕೂ ಹೆಚ್ಚು ಕುರಿಗಳಿಗೆ ಗಂಭೀರ ಗಾಯಗಳಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಹೌದು, ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಸಿಂಗನಹಳ್ಳಿ ಗ್ರಾಮದ ರೈತ ಶನಿವಾರಪ್ಪ ಎಂಬುವರಿಗೆ ಸೇರಿದ ಕುರಿಗಳು ದೊಡ್ಡಿಲಿದ್ದಾಗ ಏಕಾಏಕಿ ನುಗ್ಗಿದ ಬೀದಿ ನಾಯಿಗಳ ಹಿಂಡು ಕುರಿಗಳ ಮೇಲೆ ದಾಳಿ ಮಾಡಿವೆ. ನಾಯಿಗಳ ರೌದ್ರಾವತಾರಕ್ಕೆ ಸಿಲುಕಿದ 30 ಕುರಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದು ರೈತನಿಗೆ ಭಾರೀ ಆರ್ಥಿಕ ನಷ್ಟ ಉಂಟಾಗಿದೆ. ಗಾಯಗೊಂಡಿರುವ ಉಳಿದ 10 ಕುರಿಗಳ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಇನ್ನು ಸ್ಥಳಕ್ಕೆ ಪಶುವೈದ್ಯಾಧಿಕಾರಿ ಡಾಕ್ಟರ್ ಸೀಮಾ, ಕುರಿ ಸಂಘದ ಜಿಲ್ಲಾಧ್ಯಕ್ಷ ನಾಗರೆಡ್ಡಿ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಗಾಯಗೊಂಡಿರುವ ಕುರಿಗಳಿಗೆ ಪಶುವೈದ್ಯರು ತಕ್ಷಣದ ಚಿಕಿತ್ಸೆ ನೀಡಿದ್ದಾರೆ. ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ರೈತರ ಜಾನುವಾರುಗಳಿಗೆ, ಕುರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಂಗನಹಳ್ಳಿ ಗ್ರಾಮದ ರೈತರಾದಂತಹ ಶನಿವಾರಮಪ್ಪ ಸನ್ ಆಫ್ ಚಿನ್ನಪ್ಪ ಅವರ ಸುಮಾರು 30 ಕುರಿಗಳು ಬೀದಿ ನಾಯಿ ಹಾವಳಿಯಿಂದ ಮೃತಪಟ್ಟಿರುತ್ತವೆ. ಸ್ಥಳೀಯರಿಂದ ನಮಗೆ ಮಾಹಿತಿ ಸಿಕ್ಕಿರುತ್ತದೆ. ತಕ್ಷಣ ಭೇಟಿ ನೀಡಿ 30 ಕುರಿಗಳ ಪೋಸ್ಟ್ ಮಾರ್ಟಮ್ ಅನ್ನು ನಿರ್ವಹಿಸಿರುತ್ತದೆ. ಆಕಸ್ಮಿಕವಾಗಿ ಮರಣ ಹೊಂದಿದ ಪ್ರತಿ ಕುರಿಗೆ 7,500 ರೂಪಾಯಿ ಪರಿಹಾರ ಧನ ಬರುತ್ತೆ. ಆದ ಕಾರಣ ಪೋಸ್ಟ್ ಮಾರ್ಟಮ್ ಮಾಡಿರೋ ರಿಪೋರ್ಟ್ ಅನ್ನು ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ತೀವಿ. ಈಗ ಪರಿಹಾರವನ್ನು ಸರ್ಕಾರದಿಂದ ಬರುವುದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ. ಸುಮಾರು 20 ಕುರಿಗಳಿಗೆ ಗಾಯಗಳಾಗಿದೆ. ಚಿಕಿತ್ಸೆಯನ್ನು ಆಲ್ರೆಡಿ ಮಾಡಿದೀವಿ. ಈಗ ಗಾಯಗೊಂಡಿರುವಂತಹ ಕುರಿಗಳಿಗೆ ಚಿಕಿತ್ಸೆ ಆಗಿದೆ. ಅದಕ್ಕೆ ಏನ್ ಕ್ರಮ ತಗೋಬೇಕೋ ತಗೋತೀವಿ. ನಾಯಿ ಹಾವಳಿಯನ್ನು ಕಡಿಮೆ ಮಾಡಲು ಪಂಚಾಯಿತಿಯವರಿಗೆ ಒಂದು ಹಳ್ಳಿ ಜನಗಳು ಮುಖಂಡರು ಒಂದು ಲೆಟರ್ ಕೊಟ್ಟು ಬೀದಿ ನಾಯಿ ಹಾವಳಿಯನ್ನು ಕಡಿಮೆ ಮಾಡ್ಬೇಕಂತ ಕೇಳ್ಬೋದು. ಡಾಕ್ಟರ್ ಸೀಮಾ. ಈ ತಾಲೂಕು ಕೊಡಿಗೇನಹಳ್ಳಿ ಹೋಬಳಿ ಸಿಂಗನಹಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಜನಾಂಗದ ಶನಿವಾರಮಪ್ಪ ಸನ್ ಆಫ್ ಚಿನ್ನಪ್ಪಯ್ಯ ಆದವರು ಮೊದಲಿಂದ ಸುಮಾರು ಒಂದು 20-30 ವರ್ಷದಿಂದ ಕುರಿ ಸಾಕಾಣಿಕೆ ಮಾಡಿಕೊಂಡು ಅವರು ಜೀವನ ಸಾಗಿಸ್ತಾ ಇದ್ರು. ಅದು ಮೊದಲು ಒಂದು ಸರಿ ಈ ಥರ ಆಗಿದೆ. ಒಂದು 7-8 ಕುರಿನ ಕಡ್ದುಬಿಟ್ಟು ನಾಯಿಗಳು, ಬೀದಿ ನಾಯಿಗಳು, ಅವರು ಪಾಪ ಯಾವಾಗೂ ಕಷ್ಟಪಟ್ಕೊಂಡು ಕುರಿ ಸಾಗಿಸ್ಕೊಂಡೇ ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಇವತ್ತು ಬೆಳಗಿನ ಜಾವ ಒಂದು 9 ಗಂಟೆ ಸಮಯದಲ್ಲಿ ಈ ಒಂದು 7-8 ನಾಯಿಗಳು, ಬೀದಿ ನಾಯಿಗಳು ಬಂದ್ಬಿಟ್ಟು ಅವರ ಅಪ್ಪದಲ್ಲಿರುವಂತಹ ಕುರಿಗಳನ್ನು ಒಂದು 30ರಿಂದ 35 ಕುರಿಗಳನ್ನು ಸುಮಾರು ಕಚ್ಚಿಬಿಟ್ಟು ಸಾಯಿಸ್ಬಿಟ್ಟಿದ್ದಾವೆ. ಅವಳಿಯಿಂದ ಸಾಯಿಸ್ಬಿಟ್ಟು ಅವರಿಗೆ ಒಂಥರ ಸಮಸ್ಯೆ ಆಗಿದೆ. ಇವರು ಒಂದು 10-20 ಕುರಿ ಗಾಯ ಆಗಿದ್ದಾವೆ. ಅವು ಸಹ ಅವರು ಡಾಕ್ಟರ್ ಬಂದ್ಬಿಟ್ಟು ಪಾಪ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ತಿದ್ದಂಗೆ ಅವರು ಬಂದು ಅವಕ್ಕೆ ಚಿಕಿತ್ಸೆಯನ್ನು ಸಹ ನೀಡಿದ್ದಾರೆ. ಇವರಿಗೆ ರೈತರಿಗೆ ಪಾಪ ಅವರು ಕುರಿನೇ ಸಾಗಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಅವರಿಗೆ ಸರ್ಕಾರದಿಂದ ಏನು ಸಿಗುತ್ತೋ ಅದರ ಪರಿಹಾರ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ವಿ. ನಮ್ಮ ಹೆಸರು ನಾಗರಾಜು ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅಂತ, ಕುರಿ ಸಂಘದ ಅಧ್ಯಕ್ಷರು. ಇಲ್ಲಿ ಬೀದಿ ನಾಯಿಗಳ ಕಾಟ ಸುಮಾರು ಒಂದು 2 ವರ್ಷದಿಂದ ನಡೀತಾನೆ ಇದೆ. ಮೊನ್ನೆ ಬೂದೇನಹಳ್ಳಿಯಲ್ಲಿ ಆಗಿತ್ತು. ಅವಾಗೂ ನಾವು ಹೋಗಿ ಕ್ರಮ ತಗೊಂಡು ಕುರಿಗಾರರಿಗೆ ಪರಿಹಾರ ತಂದಿಸ್ಕೊಟ್ವಿ. ಈಗಲೂ ನಮ್ಮ ರಾಜಣ್ಣ ಸಾಹೇಬ್ರು MLA ಸಾಹೇಬ್ರೀಗ ಮನಸ್ಸು ಮಾಡಿ ಒಂದು ಲೆಟ್ರ್ ಹಾಕಿ ಕೊಟ್ಟರೆ ಇವ್ರಿಗೆ ಪರಿಹಾರವನ್ನು ಒಂದು 3 ತಿಂಗಳ ಒಳಗಡೆ ಬಿಡುಗಡೆ ಮಾಡಿಸ್ಬೋದು. 7,500 ರೂಪಾಯಿ ಒಂದು ಕುರಿಗೆ ಲೆಟ್ರ್ ಹಾಕಿಸ್ಕೊ ಬನ್ನಿ ಅಂತ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮೋಹನ್ ಅವರು ಹೇಳಿದ್ದಾರೆ. 30 ಕುರಿ ಅಂದರೆ ನಿಮ್ಗೆ ನಷ್ಟ ಆಗುತ್ತೆ. ಆದರೆ ಸರ್ಕಾರ ಕೊಡೋದು ಅಷ್ಟೇ ಅಲ್ವಾ. ಮನಸ್ಸು ಮಾಡಿದ್ರೆ ಆಗ್ಬೋದು. ರಾಜಣ್ಣ ಸಾಹೇಬ್ರು ಫಸ್ಟು ಇಲ್ಲಿಂದ ಪಂಚಾಯಿತಿಯವರು ಇಡಿಸಿ ಆಚೆ ಕಡೆ ಹಾಕ್ಬೇಕು ಅಂತ. ಇನ್ನು ಕುರಿಗಳ ಸಾವಿನಿಂದಾಗಿ ರೈತ ಶನಿವಾರಪ್ಪ ಕಂಗಾಲಾಗಿದ್ದು ರೈತ ಶನಿವಾರಪ್ಪಗೆ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನ ಒದಗಿಸಬೇಕಾಗಿದೆ.
ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.